ವಸತಿ ನಿಲಯದ ಸಮಸ್ಯೆ ಈಡೇರಿಕೆಗಾಗಿ ಪ್ರತಿಭಟನೆ. ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ನಗರದ ಗಂಗಾವತಿ ರಸ್ತೆಯಲ್ಲಿರುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ವಿವಿಧ ಸಮಸ್ಯೆಗಳನ್ನು ಈಡೇರಿಸದ ಮೇಲ್ವಿಚಾರಕರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಎಂದು ದಲಿತ ಪರಿಷತ್ ತಾಲೂಕಾ ಘಟಕ ಅಧ್ಯಕ್ಷ ದುರ್ಗೇಶ್ ಕಲ್ಮಂಗಿ ತಿಳಿಸಿದರು. ಸರ್ಕಾರವು ವಿದ್ಯಾರ್ಥಿ ಯುವಜನರ ಏಳಿಗೆಗಾಗಿ ಹಲವಾರು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದು, ಅದರಿಂದ ಶಿಕ್ಷಣಕ್ಕೆ ಹಾಗೂ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿರುವುದು ಒಂದೆರಡೆ. ಆದರೆ ಇದರಿಂದ ಈ ಯೋಜನೆಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿರುವುದು ವಿಪರ್ಯಾಸವೇ. ಈ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಅಡಿಗೆ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರದೆ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗಲು ತೊಂದರೆಯಾಗುತ್ತಿದ್ದು ಮತ್ತು ಶೌಚಾಲಯದ ಸಮಸ್ಯೆ, ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಕಾಯಿಲೆ ಬಂದಿರುವ ಉದಾಹರಣೆ ಇವೆ. ಕೊಠಡಿಗಳಲ್ಲಿ ಸರಿಯಾದ ಫ್ಯಾನ್ ವ್ಯವಸ್ಥೆ ಮತ್ತು ವಿದ್ಯುತ್ ದೀಪಗಳ ವ್ಯವಸ್ಥೆ ಇರುವುದಿಲ್ಲ. ಶೌಚಾಲಯ ಮತ್ತು ಸ್ನಾನದ ಕೋಣೆಯ ಬಾಗಿಲುಗಳಿಗೆ ಚಿಲಕವೇ ಇಲ್ಲ. ವಸತಿ ನಿಲಯದಲ್ಲಿ ಸ್ನಾನ ಮಾಡಲು ಬಕೆಟ್ಗಳ ವ್ಯವಸ್ಥೆ ಇಲ್ಲ. ಗುಣಮಟ್ಟದ ಆಹಾರವು ವಿತರಣೆ ಆಗುತ್ತಿಲ್ಲ. ಗ್ರಂಥಾಲಯ, ಪೇಪರ್ ಮತ್ತು ಸ್ಪರ್ಧಾತ್ಮಕ ಮಾಸ ಪತ್ರಿಕೆಗಳು ವಿತರಣೆ ಆಗುತ್ತಿಲ್ಲ. ಹೀಗೆ ಸಾಲು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟ ಮೇಲ್ವಿಚಾರಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಸಹಾಯಕ ನಿರ್ದೇಶಕರು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದು, ಇವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ತಾಲೂಕು ಸಮಿತಿ ಸಿಂಧನೂರು ವತಿಯಿಂದ ವಸತಿ ನಿಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಲೈಬ್ರರಿ ವ್ಯವಸ್ಥೆ ಇಲ್ಲ. ಹಾಸ್ಟೆಲಲ್ಲಿ ಬುಕ್ಗಳು ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡ್ತಾರೆ. ವಾರ್ಡನಲ್ಲಿ, ಮೇಡಮಲ್ಲಿ, ಡೀಡಲ್ಲಿ ಆಯಿತು ನಾಳೆ ಎಂದು ಬರೀ ಮುಂದಾಗ್ತಾರೆ ಹೊರತು ಒಂದು ಸಮಸ್ಯೆ ಬಗೆಯಿಲ್ಲ ಇಲ್ಲಿವರೆಗೆ. ಅದು ನ್ಯೂಸ್ ಪೇಪರ್ ಸಮಸ್ಯೆ. ಮತ್ತು ನ್ಯೂಸ್ ಪೇಪರ್ ಬೆಳಗ್ಗೆ ಇರೋದು 8 ರೂಮು, 4 ರೂಮಿಗೆ ಹಾಕ್ತಾರೆ. ಇನ್ನು 4 ರೂಮಿಗೆ ನ್ಯೂಸ್ ಪೇಪರೇ ಬರೋಲ್ಲ. ಮ್ಯಾಗ್ಝಿನ್ ಬರೋಲ್ಲ. ತಿಂಗಳ ಮ್ಯಾಗ್ಝಿನ್ ಇಲ್ಲ. ಗೈಡ್ ವ್ಯವಸ್ಥೆ ಇಲ್ಲ. ಟೂಲ್ಸಿಗೆ ಹೋದ ವ್ಯವಸ್ಥೆ, ಬುಕ್ಗಳ ವ್ಯವಸ್ಥೆನೇ ಇಲ್ಲ. ಹಾಸ್ಟೆಲಲ್ಲಿ ಯಾವುದೇ ಥರದ ಅಲ್ಲ. ವಿಂಡೋಸ್ ಇಲ್ಲ. ಮಳೆ ಬಂದರೆ ಮೊನ್ನೆ ನೈಟ್ ಮಳೆ ಬಂದಿದೆ. 8 ರೂಮಲ್ಲಿ ನೀರು ಬ್ಲ್ಯಾಕ್ ಆಗೋಗಿದೆ. ವಾರ್ಡನ್ ಕರೆಸಿ ಹೇಳಿದರೆ ವಾರ್ಡನ್ ಇದ್ದರೆ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಹೊರಸ್ತಂತಂದು. ಆ ಟೈಮಲ್ಲಿ ಬೇರೆ ಕರೆಂಟ್ ಇಲ್ಲ, ರೂಮ್ ಬೇರೆ ಒಣಗೇ ಇಲ್ಲ. ಆದ್ರೂ ಅದೇ ನೀರಿನಲ್ಲೇ ಮಲ್ಕೊಂಡಿದೆ ಹುಡುಗರು. ಆದರೆ ಇನ್ನೂ 3 ದಿನ ಆಯ್ತಿದ್ದು ಯಾವುದೇ ಥರದ ಸಮಸ್ಯೆಗಳು ಒಂದು ಬಗೆಹರಿಲ್ಲ. ನಮ್ಮ ಹಾಸ್ಟೆಲಲ್ಲಿ ವಾರ್ಡನ್ ಸರ್ ಅವರು ಹುಡುಗರ ಮೇಲೆ ಡಬ್ಲೇಕ್ ಮಾಡಿ ಏನೋ ಸಮಸ್ಯೆ ಇದ್ದರೆ ಡಬ್ಲೇಕ್ ಮಾಡ್ತಾರೆ. ಸ್ವಚ್ಛತೆ ಇಲ್ಲ. ರೂಮ್ ಅಡುಗೆ ರೆಸ್ಟೋರೆಂಟ್ ಎಲ್ಲ ಹುಡುಗರ ಮ್ಯಾಗ ಏನೇನು ಕೇಳಕ್ಕೆ ಹೋದ್ರೆ ಆಲೋಚನೆ ಡಬ್ಲೇಕೆ ಮಾಡ್ತಾರೆ. ಮತ್ತು ಹುಡುಗರು ಏನಾರು ಕರೆಕ್ಟ್ ಟೈಮ್ ಊಟ ಮಾಡಲ್ಲ. ಕಾಲೇಜ್ ಇರೋದು 8 ಗಂಟೆಗೆ, ಅವರು 9ವರೆಗೆ 10ವರೆಗೆ ಊಟ ಮಾಡ್ತಾರೆ. ಅಡುಗೆ ಮಾಡಿರ್ತಾರೆ. ಹುಡುಗರು ಇದರಿಂದ ಕಾಲೇಜ್ಗೆ ಹೋಗೋಕ್ಕೆ ತುಂಬ ಸಮಸ್ಯೆ ಆಗುತ್ತದೆ. ಕಾಲೇಜ್ ಪ್ರಿನ್ಸಿಪಲ್ಲು ಇದಕ್ಕೆಲ್ಲ ಫೈನ್ ಹಾಕ್ತಾರೆ. ನಮಗೆ ವಾರ್ನ್ ಮಾಡ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಸ್ಟೆಲ್, ಪದವಿಪುರ ಟು ಗಂಗಾವತಿ ರೋಡ್. ನಮ್ಮ ಹಾಸ್ಟೆಲ್ ಓದೋ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೌಲಭ್ಯ, ಮೂಲಸೌಕರ್ಯಗಳನ್ನು ಯಾವುದು ನಮ್ಮ ವಾರ್ಡನ್ ಸರ್ ಕೊಡಿಸೇ ಇಲ್ಲ. ಯಾವ ಸ್ಪರ್ಧಾವಿಜೇತ ಮುಖಾಂತರ ಒಂದು ನಮಗೆ ಯಾವ ನೀಡೇ ಇಲ್ಲ. ಎಷ್ಟು ಬುಕ್ಗಳನ್ನು ನಾವು ಅಷ್ಟಲ್ಲಿ ಹೇಳಿದ್ದೀವಿ ಸರ್. ತಾಮ್ರ ಸರ್ ಪ್ರತಿವಿಜೇತ, ನೂತನ ಜಿ.ಕೆ. ಚಿಕ್ಕದ ಬುಕ್ ಯಾವ ಬರಂಗ ಬುಕ್ಕ ತಾಂಬಂತ ಹೇಳಿದ್ವಿ. ಅವ್ರ ಸಂಚೆ ಆದ್ರೂ ಯಾಕೆ ರೆಸ್ಪಾನ್ಸೇ ಮಾಡಿಲ್ಲ. ತಂದ್ರೆ ನಾವು ಹುಡುಗರಿಗೆ ಒಟ್ಟು ಅಷ್ಟು ಏನು ಇದು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಎಷ್ಟು ಸಲ ಹೊಸ ಕೇಳಿ ಅವ್ರನ್ನ ಸಮಸ್ಯೆ ಆಫೀಸ್ ಮೇಡಮ್ ಒಂದು ಲೆಟ್ರ್ ಕೊಟ್ಟಿವಿ. ಅವ್ರ ಸರ್ಗೆ ಒಂದು ಲೆಟ್ರ್ ಕೊಟ್ಟಿವಿ. ಯಾರು ರೆಸ್ಪಾನ್ಸೇ ಮಾಡಿಲ್ಲ. ಹಾಗಾಗಿ ಇವತ್ತು ಇವರು ಅಧ್ಯಕ್ಷ ಪರಿಷತ್ ಅವ್ರಿಗೆ ಬಂದು ಅನರ್ಹ ಕೇಳಕತ್ತೀವಿ. ಆದ್ಮೇಲೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಸಮಾಜ ಕಲ್ಯಾಣಿಗೆ ಒಳಪಡುವಂಥ ಗಂಗಾವತಿ ರೋಡಿನ ಮೆಟ್ರಿಕ್ ನಂತರದ ವಸತಿ ಬಾಲಕರ ಹಾಸ್ಟೆಲ್ನಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಈಗ ಸಮಸ್ಯೆ ಆಗಿದೆ ಅಂತ ನಮ್ಮ ಹತ್ರ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಇಬ್ಬರು ಕರೆ ಮಾಡಿ ತಿಳಿಸಿದಾಗ ನಾವು ಹೋರಾಟ ಹಮ್ಮಿಕೊಂಡ್ರೆ ಉದ್ದೇಶಿಷ್ಟೇ. ಸುಮಾರು 2 ತಿಂಗಳಿಂದ ಇದ್ರೆ ಊಟ ಸರಿಯಿಲ್ಲ, ಇದ್ದ ಕುಡಿಯುವ ನೀರಿನ ಸಮಸ್ಯೆ. ಆಮೇಲೆ ಮೊನ್ನೆ ಮಳೆ ಆದರೂ ಸಹ 8 ರೂಮಿನಲ್ಲಿ ನೀರು ನಿಂತ್ಕೊಂಡು ಸಹ ಅಲ್ಲಿನ ಮೇಲ್ವಿಚಾರಕರಿಗೆ ವಿಷಯ ಮುಟ್ಟಿಸಿದ್ರೆ ಅಲ್ಲಿನ ಮೇಲ್ವಿಚಾರಕ ಏನು ಹೇಳ್ತಾನೆ, ಹಿಂಗೆ ಅಡ್ಜಸ್ಟ್ ಮಾಡಿக்கிறಪ್ಪ, ಬೆಳಗ್ಗೆ ಬಂದು ಏನಾದ್ರು ಸರಿ ಮಾಡಮ್ಮ ಅಂತ ಹೇಳಿ ಉಡಾಪಿ ಉತ್ತರ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳು ಅಡಿಗೆ ಸರಿಯಾದ ಸಮಯಕ್ಕೆ ಮಾಡಿಕೊಡಲಾಗದೆ ವಿದ್ಯಾರ್ಥಿಗಳು ಕಾಲೇಜ್ ಹೋಗೋದು ತೊಂದರೆ ಆಗಿದೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಊಟ ಇಲ್ಲದೆ ಕೆಲವೊಂದು ಟೈಮಿಗೆ ಊಟ ಮಾಡಿಕೊಂಡು 2-3 ಕ್ಲಾಸ್ ಮುಗಿದಿರ್ತವೆ. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತಿದ್ದಾರೆ ಅಲ್ಲಿನ ಸಿಬ್ಬಂದಿಗಳು. ಹಾಗಾಗಿ ಅಲ್ಲಿನ ಮೂಲ ಸೌಕರ್ಯಗಳಾದಂಥ ಶೌಚಾಲಯ ಸ್ವಚ್ಛತೆ ಇಲ್ಲ. ಅದಕ್ಕೆ ಶೌಚಾಲಯದಲ್ಲಿರುವಂಥ ಬಾಗಿಲಿಗೆ ಡೋರ್ ಇಲ್ಲ. ಇದಂಥ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿದೆ ಇಲ್ಲಿ. ಮತ್ತು ಫ್ಯಾನ್ ಇಲ್ಲ, ವಿದ್ಯುತ್ ಇಲ್ಲ.
ಇದನ್ನ ಈ ಸಮಸ್ಯೆನ ಹೇಳಕ್ ಹೋದ್ರೆ ಐತಪ್ಪ ಮಾಡ್ತೀನಿ, ಏನಾರ ಕೇಳಕ್ ಹೋದ್ರೆ ಆಕೆ ಏನು ಮಾಡ್ತೀನಿ ಮಾಡ್ತೀನಿ ಅಂತ ಇಂಥ ಉಡಾಪುತ್ರಗಳನ್ನು ಅಲ್ಲಿನ ವಾರ್ಡನಾದಂಥ ಸೋಮಶೇಖರ್ ಸರ್ ಅವರು ಇದೇ ಥರ ಉಡಾಪುತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಹೋರಾಟದ ಉದ್ದೇಶ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇವತ್ತಿನ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ಅಲ್ಲಿ ವಿದ್ಯುತ್ ದೀಪಗಳನ್ನು ಆಗಲಿ, ಫ್ಯಾನ್ಗಳನ್ನು ಆಗಲಿ, ಶೌಚಾಲಯ ಆಗಲಿ, ಈ ಕೂಡಲೇ ಅದನ್ನು ಸರಿಪಡಿಸಿ ದುರಸ್ತಾಗಿರುವಂಥನ್ನು ಸರಿಪಡಿಸಿಕೊಡ್ಬೇಕಂತೇಳಿ ನಮ್ಮ ಹೋರಾಟ ಇವತ್ತಿನ ಅದರ ಭಾಗವಾಗಿ ಅಲ್ಲಿನ ಸ್ಥಳೀಯವಾಗಿ ಏನು ನಡೆದೈತಂತ ಅಲ್ಲಿನ ವಿದ್ಯಾರ್ಥಿಗಳು ಮುಂದೆ ಮಾತಾಡ್ತಾರೆ. ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ದಲಿತ ವಿದ್ಯಾರ್ಥಿ ಪರಿಷತ್ಗೆ, ದಲಿತ ವಿದ್ಯಾರ್ಥಿ ಪರಿಷತ್ಗೆ. ಸಮಾಜ ಕಲ್ಯಾಣ ವಸತಿ ನಿಲಯದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲೇಬೇಕು. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಸಮಸ್ಯೆಗಳನ್ನು ಬಗೆಹರಿಸಲೇಬೇಕು. ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ಜಯವಾಗಲಿ, ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ಜಯವಾಗಲಿ. ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿರುವ ವಾರ್ಡನ್ಗಳಿಗೆ, ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿರುವ ವಾರ್ಡನ್ಗಳಿಗೆ, ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿರುವ ತಾಲೂಕು ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ವಂಚಿಸುತ್ತಿರುವ ತಾಲೂಕು ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಈ ಸಂದರ್ಭದಲ್ಲಿ ದುರ್ಗೇಶ್ ಕಲ್ಮಂಗಿ, ತಾಲೂಕು ಅಧ್ಯಕ್ಷರು ನರಸಪ್ಪ ಬಡಿಗೇರ್, ಶರಣಬಸವ ಕಲ್ಮಂಗಿ, ದುರ್ಗೇಶ್ ರೌಡಕುಂದ, ವಸತಿ ನಿಲಯದ ವಿದ್ಯಾರ್ಥಿಗಳಾದ ಶಿವರಾಜ್, ಹನುಮೇಶ್, ವೀರೇಶ್, ದೇವರಾಜ್, ಆಕಾಶ್, ಮರೀಶ್, ಅಜಯ್, ಪ್ರಭುಲಿಂಗ, ಆಂಜನೇಯ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.